ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ನಾನಿವತ್ತು ಬಂಗುಡೆ ರವೆ ಫ್ರೈ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಬಂಗುಡೆ ಅದು ದೊಡ್ಡದಿತ್ತು, ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೋಡಿ, ಅರ್ಧ ಆ ಪಾಟಲ್ಲಿ ಅದು ಹೇಗೆ ಸ್ಲಿಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇದು ಈ ಥರ ಸ್ಲಿಟ್ ಮಾಡೋದು ಫಿಶ್ ಫ್ರೈಗೆ ತುಂಬ ಮೇಯ್ನು, ಯಾಕಂದರೆ ಅದು ಮಸಾಲೆ ಎಲ್ಲ ನೀಟಾಗಿ ಅಂದ್ಕೊಳ್ಳುತ್ತೆ ಅಂಥೇಳಿ ಆ ಥರ ಮಾಡೋದು. ಈಗ ನಾನು ಒಂದು ಫುಲ್ಲು ಬೆಳ್ಳುಳ್ಳಿನ ಅದನ್ನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಮತ್ತು ನಾನು ಆಲ್ರೆಡಿ ಹುಣಸೆ ಹಣ್ಣಿನ ರಸ ನಾನು ನೆನೆಯೋಕೆ ಇಟ್ಟಿದ್ದೆ. ಆಗ ಅದು ಹುಣಸೆ ಹಣ್ಣು ಚೆನ್ನಾಗಿ ರಸ ಬಿಟ್ಕೊಂಡಿದ್ದೆಲ್ಲ, ಈಗ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣು ರಸನ ಹಾಕ್ಕೊಳ್ಬೇಕು. ಆ ಹುಣಸೆ ಹಣ್ಣು ರಸದಲ್ಲೇ ಈ ಮಸಾಲೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಅದು ತಿಕ್ ಪೇಸ್ಟಾಗಿರಬೇಕು, ಬೇರೆ ನೀರೆಲ್ಲ ನಾನು ಏನು ಆ್ಯಡ್ ಮಾಡಿಲ್ಲ. ಬರೀ ಹುಣಸೆ ಹಣ್ಣು ರಸದಲ್ಲಿ ಮಾತ್ರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಅದು ಎಷ್ಟು ತಿಕ್ಕಾಗಿರುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ಈಗ ಮಿಕ್ಸ್ ಮಾಡ್ಕೊಳ್ತೀನಲ್ಲ, ಈ ಕನ್ಸಿಸ್ಟೆನ್ಸಿಲೇ ಇರುತ್ತೆ. ಆಗ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಇರುತ್ತೆ. ನೀವು ಒಂದು ಸತಿ ಬೇಕಾದರೆ ಚೂರು ಲಿಕ್ ಮಾಡ್ಕೊಳ್ಬೋದು, ಆಗ ಅದು ಕರೆಕ್ಟಾಗಿರುತ್ತೆ. ಈಗ ನೋಡಿ, ಈ ಥರ ಇಷ್ಟೇ ದಪ್ಪದಲ್ಲಿ ಇರಬೇಕು. ಈಗ ನಾವು ಏನು ಫಿಶನ್ನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಒಂದೊಂದೇ ಹಾಕ್ಕೊಂಡು ಅದನ್ನು ನೀಟಾಗಿ, ಅಂದರೆ ಫುಲ್ಲು ಪ್ರೆಷರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಸ್ಲೈಟಾಗಿ ಹಾಗೆ ಅದಕ್ಕೆ ಮಸಾಲಾನ ಅಪ್ಲೈ ಮಾಡಬೇಕು. ನೋಡಿ, ಈಗೆಲ್ಲ ಮಸಾಲ ಚೆನ್ನಾಗಿ ಅಂಟಿದೆ. ಈಗ ಮಿನಿಮಮ್ ಅಂದ್ರೂ ಒಂದು 2 ಗಂಟೆ ಆದರೂ ಬಿಡಬೇಕು ಫ್ರೆಂಡ್ಸ್, ಆಗಲೇ ಅದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. 1 ಅವರ್ ಇಲ್ಲಾಂದರೆ 2 ಅವರ್ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಈಗ ನೋಡಿ, ನಾನೀಗ ಒಂದು 2 ಗಂಟೆ ನಾನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೆ. ಈಗ ಚಿರೋಟಿ ರವೆ ಇದೆಲ್ಲ, ಚಿರೋಟಿ ರವೆಗೆ ಡಿಪ್ ಮಾಡಿಬಿಟ್ಟು ಹಂಚು ನಾನು ಆಲ್ರೆಡಿ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಆ ಹಂಚು ಮೇಲೆ ನಾನು ಒಂದೊಂದೇ ಹಾಕ್ಕೊಂಡು ಮೇಲೆ ಎಣ್ಣೆ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಫಿಶ್ ಫ್ರೈ ರೆಡಿ ಇದೆ. ಬಿಸಿ ಬಿಸಿ ಮಾಡಿ ಎಲ್ರಿಗೂ ಕೊಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.